ತ್ರಿವಿಕ್ರಮ್ ಅವರು ಅವಾಗ ತಾನೇ ಬಿಗ್ ಬಾಸ್ ಮುಗ್ದು ನಮ್ಮ ಸೀರಿಯಲಿಗೆ ಬಂದಿದ್ರು. ಆ್ಯಕ್ಚುಲಿ ನಮಗೆ ಗೊತ್ತಿಲ್ಲ ಅವ್ರು ಹೀರೋ ಅಂತ. ಸೊ ಅವರು ಬಂದಿದ ತಕ್ಷಣ ನಮಗೊಂಥರ, ನನಗೆ ಸ್ಪೆಷಲಿ ತ್ರಿವಿಕ್ರಮ ಓಕೆ ಬಿಗ್ ಬಾಸಿಂದ ಬಂದಿರ್ತಾರೆ, ಹೆಂಗೋ ಏನೋ ಮಾತಾಡ್ಸೋದು ಏನು, ಜಸ್ಟ್ ಬಂದಿದ ತಕ್ಷಣ ಗುಡ್ ಮಾರ್ನಿಂಗ್ ಸರ್, ಹಾಯ್, ಇಷ್ಟೇ ಮಾಡ್ತಿದ್ದಿದ್ದು. ಆಮೇಲೆ ಹೋಗ್ತಾ 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 ಅದು ಅವ್ರು ಹೆಂಗೆ ಕಂಫರ್ಟ್ ಝೋನ್ ಕೊಟ್ಬಿಟ್ರು ಅಂದರೆ, ಅವ್ರು ಯಾವತ್ತೂ ನಾನು ಬಿಗ್ ಬಾಸ್ ಫೇಮ್, ನಾನು ತುಂಬ ಫೇಮಸ್ ಆಗಿದ್ದೀನಿ, ನಾನು ರನ್ನರ್ ಅಪ್ ಈ ಥರ ತೋರಿಸ್ಕೊಂಡೇ ಇಲ್ಲ ಅವರು. ಹಿ ಈಸ್ ವೆರಿ ಸ್ವೀಟ್. ತುಂಬ ಬೇಗ ಇಷ್ಟ ಆಗಿಬಿಡ್ತಾರೆ ಎಲ್ರಿಗೂ. ಆ್ಯಂಡ್ ಇನ್ನು ಪ್ರತಿಮಾ ಬಗ್ಗೆ ಹೇಳಬೇಕಂದ್ರೆ ಅವಳು ಮುದ್ದುನೇ ಅದೊಂಥರ ಮುದ್ದು ಗೊಂಬೆ, ನಮ್ಮ ಸೆಟ್ಟಿಗೆ ಒಂಥರ ಪಾಪು ಅವಳು. ಅವ್ರ ಮಾತು, ಅವ್ರ ನಡವಳಿಕೆ ಎಲ್ಲ ಅದೇ ಥರ ಇರುತ್ತೆ ಅನಿಸುತ್ತೆ. ಆ್ಯಂಡ್ ನಿಮ್ಮ ಮುದ್ದು ಸೊಸೆ ಸೀರಿಯಲಲ್ಲಿ ತ್ರಿವಿಕ್ರಮ್ ಅವರು, ಪ್ರತಿಮಾ ಅವ್ರ ಜೊತೆ ಬೇರೆ ಆ್ಯಕ್ಟರ್ಸ್ ಮತ್ತು ಸೀನಿಯರ್ಸ್ ಜೊತೆ ನಿಮ್ಮ ಒಡನಾಟದ ಬಗ್ಗೆ ಹೇಳೋದಾದರೆ? ಮುನಿ ಸರ್ ಬಗ್ಗೆ ಹೇಳಬೇಕಂದ್ರೆ, ಅವ್ರನ್ನ ನಾವೆಲ್ಲ ಚಿಕ್ಕ ವಯಸ್ಸಿಂದ ನೋಡಿದ್ದವ್ರು. ಸೀರಿಯಲ್ ಮಾಂಗಲ್ಯ ಸೀರಿಯಲಿಂದನೂ ಅವ್ರನ್ನ ನೋಡ್ಕೊಂಡು ಬಂದ್ವಿ. ಅವಾಗ ಫುಲ್ಲು ಅವ್ರು ಹೆಂಗೆ ಅಂದರೆ ಅಗ್ರೆಷನ್ ಅಷ್ಟೇ ಅವ್ರನ್ನ ನೋಡಿದ್ದು. ಮುನಿ ಸರ್ ತುಂಬ ಸ್ವೀಟಾಗಿರ್ತಾರೆ ಅಂತ ಗೊತ್ತೇ ಇಲ್ಲ. ನಮ್ಮ ಸೆಟ್ಟಿಗೆ ಬಂದಮೇಲೆ ಗೊತ್ತಾಗಿದ್ದು, ಮುನಿ ಸರ್ ಇರೋ ಕಡೆ ಯಾವಾಗಲೂ ನಗು ಇರುತ್ತೆ. ಅವ್ರು ಯಾವಾಗಲೂ ತಮಾಷೆ ಮಾಡಿಕೊಂಡು ಎಲ್ಲರೂ ನಗಿಸ್ಕೊಂಡು ಅವರು ಇನ್ನೂ ಜಾಸ್ತಿ ಕಂಫರ್ಟ್ ಝೋನ್ ಮಾಡಿಬಿಟ್ಟಿದ್ದಾರೆ. ಮುನಿ ಸರ್ ಇತ್ತು ಅಂದರೆ ಆ ಸೀನಲ್ಲಿ ಖುಷಿ ನಮಗೆ. ಸೊ ಆ ಭಯ ಹೋಗಿ ಫುಲ್ ನಗು, ಖುಷಿ. ಮುನಿ ಸರ್ ಇದ್ದಾರಾ, ಓ ನೈಸ್, ಚೆನ್ನಾಗಿರುತ್ತೆ. ದೊಡಪ್ಪ ದೊಡಪ್ಪ ಅಂತಲೇ ಕರೆಯೋದು, ಬಿಕಾಸ್ ಅವರು ಸೀರಿಯಲಲ್ಲಿ ದೊಡಪ್ಪ ಅಲ್ವಾ, ಸೊ ಹಾಗೆ ರೂಢಿ ಆಗಿಬಿಟ್ಟಿದೆ ಅದು, ದೊಡಪ್ಪ ದೊಡಪ್ಪ ಅಂತ ಹೇಳಿ. ಆ್ಯಂಡ್ ಮೋಹನ್ ಸರ್ ಅಂದರೆ ನಮ್ಮ ತಂದೆ ಪಾತ್ರ ಮಾಡ್ತಿರೋರಾಗಿರ್ಬೋದು, ಮತ್ತು ಈಶ್ವರಿ ಅಮ್ಮ ನಮ್ಮಮ್ಮ ಮಾಡ್ತಿರೋ, ಐ ಲವ್ ಹರ್. ಯಾಕಂದರೆ ಜಾಸ್ತಿ ನಾನು ಟೈಮ್ ಸ್ಪೆಂಡ್ ಮಾಡೋದೇ ಅವ್ರ ಜೊತೆ, ನನ್ನ ಪ್ರತಿಯೊಂದು ಸೀನ್ಸ್ ಇರೋದೇ ಅವ್ರ ಜೊತೆ. ಸೊ ನನಗೆ ಸಂಧ್ಯಾ ಅಕ್ಕ, ಅವ್ರ ಹೆಸರು ಸಂಧ್ಯಾ ಅಕ್ಕ ನನಗೆ ಆಲ್ಮೋಸ್ಟ್ ಒಂದು 8-9 ವರ್ಷದಿಂದನೂ ಗೊತ್ತು. ನಾನು ಒಂದು ಸೀರಿಯಲ್ ಮಾಡಿದ್ದೆ ಮುಂಚೆ, ನಾನು ಆ್ಯಕ್ಟಿಂಗ್ ಕಲಿಬೇಕಾದ್ರೆ ಒಂದು ಚಾನ್ಸ್ ಸಿಕ್ಕಿತ್ತು ಕಸ್ತೂರಿಯಲ್ಲಿ. ಆಗಲೂ ಕೂಡ ಈಶ್ವರಿ ಅಮ್ಮ, ಸಂಧ್ಯಾ ಅಕ್ಕ ನಾನು ಅಮ್ಮ ಮಗಳಾಗೇ ಮಾಡಿದ್ವಿ. ಸೊ ಅದೊಂದು ಖುಷಿ ಇದೆ ನನಗೆ. ಆ್ಯಂಡ್ ಇನ್ನು ಶಿಲ್ಪಾ ಅಯ್ಯರ್ ಅವರು, ಆ ಅಕ್ಕ ಆಗಿರ್ಬೋದು, ಮತ್ತು ಶಿಲ್ಪಾ ಮ್ಯಾಮ್ ಆಗಿರ್ಬೋದು, ಮತ್ತು ಇನ್ನೊಬ್ಬರು ಸ್ವೀಟೆಸ್ಟ್ ಅಂದರೆ ನಮ್ಮ ಲಕ್ಷ್ಮೀ ನಾಡಗೌಡ ಅಮ್ಮ, ನಮ್ಮಮ್ಮಮ್ಮ. ಅವರು ಕೂಡ, ಅವರಂತೂ ಎಷ್ಟು ಫುಲ್ಲು ಜೋವಿಯಲ್ ಆಯಿತಾ. ನಾವೇ ಇನ್ನೂ ಅಯ್ಯೋ ನಂಗೆ ಸುಸ್ತಾಗ್ತಿದೆ ಅಪ್ಪ ಅಂತ ಹೇಳಿದ್ರೆ, ಅವರು ಯಾಕೆ ಹಿಂಗಿರ್ತೀರ, ಅವ್ರು ಫುಲ್ ಎನರ್ಜೆಟಿಕ್ ಯಾವಾಗಲೂ 24/7. ನಾವು ಯಾವಾಗ ಸೆಟ್ಟಲ್ಲಿ ಇರ್ತೀವಿ ಅವಾಗೆಲ್ಲ ಎನರ್ಜೆಟಿಕ್ ಅವರು, ಫುಲ್ ಖುಷಿಯಾಗಿರ್ತಾರೆ, ಅವ್ರಿಗೆ ಸುಸ್ತೇ ಆಗಲ್ಲ ಅನಿಸುತ್ತೆ. ಆ್ಯಂಡ್ ಇನ್ನು ನಾನು ಎಲ್ಲರ ಬಗ್ಗೆನೂ ಹೇಳ್ಬಿಡ್ತೀನಿ. ನನ್ನ ತಮ್ಮನ ಕ್ಯಾರೆಕ್ಟರ್ ಮಾಡ್ತಿರೋ ಗಗನ್ ಅವರು, ಆ್ಯಂಡ್ ಸುಮಾ, ಕೀರ್ತಿ, ಸೊ ಆ್ಯಂಡ್ ಕ್ವಾಟ್ಲೆ, ಖುಷಿ ಇದೆ ಎಲ್ಲರ ಜೊತೆ ವರ್ಕ್ ಮಾಡೋದಕ್ಕೆ ಖುಷಿ ಇದೆ. ಸ್ಪೆಷಲಿ ನಮ್ಮ ಟೆಕ್ನಿಷಿಯನ್ಸ್ ಫ್ಯಾಮಿಲಿ ನೀವು ಹೇಳ್ದಂಗೆ ನನ್ನ ಸೆಕೆಂಡ್ ಫ್ಯಾಮಿಲಿ ಮುದ್ದು ಸೊಸೆ. ಸೊ ಯಾವಾಗಪ್ಪ ಅಯ್ಯೋ ಸೀರಿಯಲ್ ಸ್ಟಾರ್ಟ್ ಆಯಿತಾ, ಶೂಟ್ ಸ್ಟಾರ್ಟ್ ಆಯಿತಾ ಅಂತ ನಮ್ಗೆ ಇದುವರೆಗೂ ಅನಿಸೇ ಇಲ್ಲ ನನಗೆ. ಅಯ್ಯೋ ಸೀರಿಯಲ್ ನಾಳೆ ಶೂಟ್ ಅಲ್ವಾ, ಓಕೆ, ಫುಲ್ ಖುಷಿಯಲ್ಲೇ ಹೋಗೋದು ನಾವು.